ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೊರೆಗಾಂವ್ ವಿಜಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖಂಡರಾದ ಶಿವಣ್ಣ, ಕಂಚಿನಕೋಟೆ ಮೂರ್ತಿ, ಕ್ಯಾತನಹಳ್ಳಿ ಮಂಜು, ಲೋಹಿತ್ ರವರ ಮುಖಂಡತ್ವದಲ್ಲಿ ನೂರಾರು ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಬೆಳ್ಳೂರು ಕ್ರಾಸ್ನಿಂದ ಮೋಟಾರ್ ಬೈಕ್ನಲ್ಲಿ ಅಂಬೇಡ್ಕರ್ ಮತ್ತು ಕೊರೆಗಾಂವ್ನಲ್ಲಿ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ ಸೈನಿಕರಿಗೆ ಜೈಕಾರ ಹಾಕುತ್ತಾ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಮುಖಂಡ ಶಿವಣ್ಣ, 1818ರಲ್ಲಿ ಕೇವಲ 500 ಜನ ಮಹಾ ಸೈನಿಕರು 28,000 ಪೇಶ್ವೆ ಸೈನಿಕರ ವಿರುದ್ಧ ಹೋರಾಡಿ ತಮ್ಮ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗುವುದರ ಜೊತೆಗೆ ವೀರಮರಣವನ್ನಪ್ಪಿದುದರ ನೆನಪಿಗಾಗಿ ಈ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಮರೆಮಾಚಿದ್ದು ನಮ್ಮ ದೌರ್ಭಾಗ್ಯವೇ ಸರಿ. ಹಾಗಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವೀರ ಮರಣವನ್ನಪ್ಪಿದ ಮಹಾ ಸೈನಿಕರನ್ನು ನಾವು ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು. ದಿನ 206 ವರ್ಷಗಳ ಹಿಂದೆ ನಮಗೆ ನಮ್ಮ ಪಾಲಿಗೆ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸಿದ್ದಂಥ ಪೇಶ್ವೆಗಳು ಬಾಜಿರಾಯನ ಸೈನ್ಯ 28,000, ನಮ್ಮ ಸೈನ್ಯಗಳು ಸಿದ್ದನಾಯಕನ ಸೈನ್ಯ ಕೇವಲ 500 ಜನ ಸೈನಿಕರು ಮಾತ್ರ. ಆ ಸೈನಿಕರು ಬಾಜಿರಾಯನ ವಿರುದ್ಧ ಹೋರಾಡಿ ಇವತ್ತು ಜನವರಿ 1ನೇ ತಾರೀಕು 1818ರಲ್ಲಿ ವಿಜಯವನ್ನು ತಂದುಕೊಟ್ಟಂತ ದಿನ ಇವತ್ತು. ಈ ಸಂದರ್ಭದಲ್ಲಿ ಕಂಚನಕೋಟೆ ಮೂರ್ತಿ, ಕ್ಯಾತನಹಳ್ಳಿ ಮಂಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.